ಯಾರಪ್ಪ ಇದು ಫೋನು? ಫೈನಾನ್ಸರ್ ಏನಾದರೂ ಫೋನ್ ಮಾಡ್ಬಿಡ್ನಾ? ಹಲೋ ಸರ್. ಹಾಂ ಸರ್. ಹಾಂ ಸರ್, ಈಗಲಾ ಸರ್? ಸರಿ ಸರ್, ಆಯಿತು ಸರ್. ನಿಮ್ಮ ಲೊಕೇಶನ್ ನನಗೆ ಕಳಿಸ್ಕೊಟ್ಬಿಡಿ ಸರ್. ಥ್ಯಾಂಕ್ ಯು ಸರ್. ಸರ್, ಮೀನಾ, ಫೋನ್ ಮಾಡಿದ್ರಲ್ಲ, ಒಂದು ಒಳ್ಳೆ ಟ್ರಿಪ್ ಬಂದಿದೆಯಮ್ಮ. ಮೈಸೂರು ಕರ್ಕೊಂಡು ಹೋಗ್ಬೇಕಂತೆ, ಹಂಗೆ ವಾಪಸ್ಸು ಕರ್ಕೊಂಬರ್ಬೇಕಂತೆ. ಈ ಟ್ರಿಪ್ ಮಾಡಿದ್ರೆ ಬಡ್ಡಿ ಕಟ್ಟೋಕ್ಕೆ ಒಂದು ಸ್ವಲ್ಪ ಈಸಿ ಆಗತ್ತೆ ಅಂತ. ಸರಿ ರೀ, ನೀವು ಹೊರಡಿ. ಅದು ನನಗೆ ಲೇಟ್ ಆಗೋಗುತ್ತೆ ಮೀನಾ. ನೀನು ಒಬ್ಳೆ ಮನೆಗೆ ಹೋಗಕ್ಕಾಗತ್ತಾ? ಪರವಾಗಿಲ್ಲ ರೀ, ನಾನು ಬಸ್ಸಲ್ಲೇ ಹೊರಡ್ತೀನಿ. ಇಲ್ಲ, ಬಸ್ಸಲ್ಲೆಲ್ಲ ಹೋಗ್ಕೋಬೇಡ, ಆಟೋನಲ್ಲಿ ಹೋಗು. ಆಟೋಗೆ ಹೋಗೋಕ್ಕೆ ನಾನೇ ದುಡ್ಡು ಕೊಡ್ತೀನಿ, ತೊಂದರೆ ಇಲ್ಲ ಬಿಡು. ಹಂಗೆ ಮೀನಾ, ಫೈನಾನ್ಸರ್ಗೂ ದುಡ್ಡು ಕೊಡಬೇಕಿತ್ತು. ಇಲ್ಲೇ ಪಕ್ಕದ ರೋಡಲ್ಲೇ ಫೈನಾನ್ಸರ್ ಆಫೀಸು ಇರೋದು. ಬಡ್ಡಿ ದುಡ್ಡು ನಿನ್ನ ಕೈಗೆ ಕೊಡ್ತೀನಿ. ಒಂದು ಸ್ವಲ್ಪ ಹೋಗ್ಬಿಟ್ಟು ನನ್ನ ಗಂಡ ಹಿಂಗೆ ಕೊಟ್ಟರು ಅಂತ ಅಂದ್ಬಿಟ್ಟು ಕೊಟ್ಬಾರಮ್ಮ. ಲಾಸ್ಟ್ ಟೈಮ್ ಮಾಡ್ದಂಗೆ ಮಾಡಬೇಡ. ದುಡ್ಡು ಕೊಟ್ಬಿಡು, ಮಿಕ್ಕಿದ ತಿಂಗಳ ಸರಿಯಾಗಿ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಡು. ಹಂಗೆ ನನಗೆ ಆಟೋಗೂ ದುಡ್ಡು ಕೊಡ್ತೀನಿ, ಇದ್ರದ್ದು ಕೊಡ್ತೀನಿ. ಇರು ಒಂದು ನಿಮಿಷ. ಹಾಂ, ಸರಿಯಾಗಿದೆ. ಇದು ತಗೋ, ಇದು ಬಡ್ಡಿ ದುಡ್ಡು, ಹುಷಾರು. ಹಾಂ, ಇದು ತಗೋ. ಇದರಲ್ಲಿ ಮನೆಗೆ ಏನಾದರೂ ಹಣ್ಣು ತೊಗೊಳವು. ಇದು ತೊಗೊಳಮ್ಮ, ಆಟೋನಲ್ಲಿ ಹೋಗೋಕ್ಕೆ. ಸರಿನಮ್ಮ, ನೀನು ಹುಷಾರಾಗಿ ಹೋಗ್ತೀಯಲ್ಲ? ಸರಿ ರೀ, ನಾನು ಹೊರಡ್ತೀನಿ. ಫೈನಾನ್ಸರ್ಗೆ ದುಡ್ಡು ಕೊಡ್ತೀನಿ, ಹಾಗೆ ಹಣ್ಣು ತೊಗೊಂಡೋಗ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸರಿನಮ್ಮ, ಆಯ್ತು. ಥ್ಯಾಂಕ್ಸ್ ಮೀನಾ. ಏಕೆ ಮನೆಯವ್ರ ಮಧ್ಯೆ ಥ್ಯಾಂಕ್ಸ್ ಇರಬಾರ್ದು ಅಂತ ನೀವೇ ಹೇಳಿದ್ರಿ. ಹೌದಲ್ಲ? ಸರಿ ಆಯಿತು. ಥ್ಯಾಂಕ್ಸ್, ನಾನು ವಾಪಸ್ ತೊಗೊಂಡ್ಬಿಡ್ತೀನಿ ಬಿಡು. ಆಟೋ ಸ್ಟ್ಯಾಂಡ್ ಇಲ್ಲೇ ಪಕ್ಕದಲ್ಲೇ ಇದೆ ಅನ್ಸುತ್ತೆ, ಅಲ್ಲಿ ತಂದ್ಬಿಡ್ತೀನಿ ಬಾ. ಯಾಕಪ್ಪ ನನಗಿಂತ ಶಿಕ್ಷೆ ಕೊಟ್ಟೆ? ಅಣ್ಣ, ಫೈನಾನ್ಷಿಯಲ್ ಅಣ್ಣ, 2 ನಿಮಿಷ ಟೈಮ್ ಕೊಡೋಣ, ಎತ್ಕೊಂಡ್ಬರ್ತೀನಿ. ಅಣ್ಣ. ಯಾರಮ್ಮ? ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ. ನಾನು ಅಣ್ಣ, ಸೂರ್ಯ ಅವ್ರ ಹೆಂಡತಿ. ಹಾ, ಅವತ್ತು ದೇವಸ್ಥಾನದಲ್ಲಿ ಬಡ್ಡಿ ದುಡ್ಡು ಕೊಡೋಕೆ ಅಂತ ಬಂದಿದ್ರಲ್ಲ. ಹೌದಣ್ಣ. ಏನು ನೀವು ಬಂದ್ಬಿಟ್ಟಿದ್ದೀರಲ್ಲ? ಸೂರ್ಯ ಬರಲಿಲ್ವಾ? ಅಯ್ಯೋ, ಯಾರಾದ್ರೂ ಕಾಪಾಡಿ. ಇಲ್ಲ ಅಣ್ಣ, ಅವ್ರಿಗೆ ಅರ್ಜೆಂಟ್ ಡ್ಯೂಟಿ ಬಂತು ಅಂತ ಹೊರಟ್ರು. ನಾನೇ ಬಡ್ಡಿ ದುಡ್ಡು ತಗೊಂಡು ಬಂದೆ. ಒಳ್ಳೇದ ಕಣಮ್ಮ, ಮನುಷ್ಯ ಚೆನ್ನಾಗಿ ದುಡಿಬೇಕು. ಆ ದುಡ್ಡೇನು ಶಾರ್ಟೇಜ್ ಇಲ್ಲ ತಾನೆ? ಇಲ್ಲ ಅಣ್ಣ, ಎಲ್ಲ ಕರೆಕ್ಟಾಗೇ ಇದೆ. ಅಣ್ಣ, ಫೈನಾನ್ಷಿಯಲ್ ಅಣ್ಣ, ಅಣ್ಣ ನಾನು ಬಿಟ್ಬಿಡೋಣ, ತಂದ್ಕೊಡ್ತೀನಿ ದುಡ್ಡು. ಕಾವೇರಿ, ಇವ್ರ ಹತ್ರ ದುಡ್ಡು ಇಸ್ಕೊಳ್ಳಮ್ಮ. ಸರಿ ಸರ್. ಸರಿ ಅಮ್ಮ, ದುಡ್ಡು ಅವ್ರ ಕೈ ಕೊಟ್ಬಿಡು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಅಯ್ಯೋ, ಬೀಗ ಹಾಕೊಂಡು ಹೋಗ್ಬಿಟ್ರಲ್ಲ, ಒಂಚೂರು ತೆಗೀರಿ. ಯಾರದು ಆ ಥರ ಕೂಗ್ತಿರೋದು? ಯಾರೋ ಹೆಂಗಸು ಬಡ್ಡಿ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಕೂಡಾಕಿದೀವಿ. ಅಯ್ಯೋ ಪಾಪ, ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂತ ಈ ರೀತಿ ಹೆಂಗಸ್ರನ್ನ ಕೂಡಾಕ ತಪ್ಪಲ್ವಾ? ಮನೆಯವರಿಗೆ ಗೊತ್ತಿದೆ 17 ಲಕ್ಷಕ್ಕೆ ಮನೆ ಅಡ ಇಟ್ಟಿದ್ದಾರೆ, ಅದು ತಪ್ಪಲ್ವಾ? 2 ತಿಂಗಳಿಂದ ಬಡ್ಡಿ ಕೊಟ್ಟಿಲ್ಲ, ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾರೆ, ಅದು ತಪ್ಪಲ್ವಾ? ಮನೆಯವ್ರಿಗೆ ಗೊತ್ತಿಲ್ಲದೆ 17 ಲಕ್ಷನಾ? ಹ್ಞೂನಮ್ಮ, ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾರೆ ಬಿಡಿ. ಸರಿ ತಗೊಳ್ಳಿ. ಕರೆಕ್ಟಾಗಿದೆಯಾ? ಹಾಂ, ಕರೆಕ್ಟಾಗಿದೆ. ಸರಿ. ಅಣ್ಣ, ಅಕ್ಕ, ಯಾರಾದ್ರೂ ಕಾಪಾಡಿ. ನಾನು ಮನೆಗೆ ಹೋಗಿ ಖಂಡಿತ ದುಡ್ಡು ತಂದು ಕೊಡ್ತೀನಿ, ನನ್ನ ನಂಬಿ. ಯಾರಾದ್ರೂ ಕಾಪಾಡಿ, ಒಂದ್ ಸ್ವಲ್ಪ ತೆಗೀರಿ. ಖಂಡಿತ ಮನೆಗೆ ಹೋಗಿ ದುಡ್ಡು ತಂದು ಕೊಡ್ತೀನಿ ಅಣ್ಣ. ಅಕ್ಕ, ತಮ್ಮ, ಯಾರಾದ್ರೂ ಇದ್ದೀರಾ? ಕಾಪಾಡಿ. ಯಾರು ಕೇಳಿಸ್ಕೊತಿಲ್ವಲ್ಲ? ತಲೆ ಎಲ್ಲ ತಿರುಗ್ತಾ ಇದೆಯಲ್ಲಪ್ಪ ದೇವ್ರೆ. ಅತ್ತೆ ವಯಸ್ಸಿದ್ದಂಗಿದೆಯಲ್ಲ. ದೇವ್ರಡೆ ದುಡ್ಡು ತಂದು ಕೊಡ್ತೀನಿ ಅಣ್ಣ, ಅಪ್ಪಿ ನನ್ನ. ಅತ್ತೆ, ಅತ್ತೆ. ಅಯ್ಯೋ ದೇವ್ರೆ, ಈ ಹಾಳಾದವಳು ಯಾಕೆ ಇಲ್ಲಿಗೆ ಬಂದ್ಲು?
ಅತ್ತೆ ಅತ್ತೆ ಎಲ್ಲಿದ್ದೀರಾ ಅತ್ತೆ? ಅತ್ತೆ 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 ನೀವು ನಿಂತತ್ತೆ ನೀನ್ ಹೋಗ್ ನಾನ್ ಬರ್ತೀನಿ ಮನೆಗೆ ಹೋಗು. ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿದ್ರಿ, ಈಗ ನೋಡಿದ್ರೆ ಏನು ಇಲ್ಲ ಮನೆಗೆ ಹೋಗು ಅಂತ ಹೇಳ್ತಿದ್ದೀರಾ. ಮತ್ತೆ ನಿಮ್ಮನ್ ಯಾರಂತ ಇಲ್ಲಿ ಕೂಡ ಹಾಕಿರೋದು ಯಾರಂತ ನಾನು ಕೇಳ್ಕೊಂಡ್ ಬರ್ತೀನಿ. ಯಾಕೆ ನೀನ್ ಹೋಗಿ ಏನು ರಾಮಾಯಣ ಮಾಡ್ಬೇಡ. ನೀನು ಒಲೆ ಹೇಳ್ತಾನೆ, ನೀನ್ ಮನೆಗೆ ಹೋಗು. ನೀನ್ ಹಿಂದಿಂದಾನೆ ನಾನು ಬಂದ್ಬಿಡ್ತೀನಿ, ಹೋಗು. ಅಲ್ಲತ್ತೆ ಅಯ್ಯೋ ಹೋಗಮ್ಮ, ಸುಮ್ನೆ ಬರ್ತೀನಿ ಮನೆಗೆ. ನೀನು ಹೋಗು ಹೋಗು ಅಂತ ಹೇಳ್ತಿದ್ದೀರಲ್ಲ, ಗುಡ್ ಕಲ್ತಾರ ನಿಂತಿದ್ಯಾ. ಹೋಗಿ ಮನೆಗೆ ಬರ್ತೀನಿ ನಾನು. ಅಲ್ಲ ಬಾರಮ್ಮ ನೀನು. ಇವ್ರನ್ನ ಮತ್ತೆ ಯಾಕೆ ಕೂಡಾಕಿದ್ದೀರ? ಇವ್ರನ್ನ ಸಾಲ ಮಾಡಿಲ್ವ? 17 ಲಕ್ಷ ಮನೆ ಪತ್ರ ಅಡ ಇಟ್ಟಿದ್ದಾರೆ. ಅದಕ್ಕೆ ಈಗೆಲ್ಲ ಯಾಕ್ರಿ ಕೂಡಾಕ್ತೀರಾ? ದುಡ್ಡು ಕಾಸಿನ ವಿಚಾರ ಆದ್ರೆ ಮಾತಾಡಿ ದುಡ್ಡು ತಗೊಳ್ಳಿ. ನೀವೇನ್ ಪೊಲೀಸಾ? ಇದೇನ್ ಜೈಲ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ತೀನಿ. ಸರಿ ಮಾಡಮ್ಮ, ಅವರು ಬಂದು ನೋಡ್ಲಿ. ನೀನಾ ಬೇಡ, ನನ್ನ ಮಾತು ಕೇಳು. ಸುಮ್ಮನೆ ಐತೆ ನೀವು. ಅಯ್ಯೋ ದೇವ್ರೆ, ಏನಪ್ಪ ಏನಪ್ಪ ಹುಡುಗಿ 2 ನಿಮಿಷ ಬಿಡಲ್ವಲ್ಲ. ಅಲ್ಲ ಮೀನಾ ಹೇಳಮ್ಮ. ರೀ, ನೀವ್ ಇಲ್ಲಿಗೆ ಸ್ವಲ್ಪ ಬೇಗ ಬನ್ನಿ. ನನ್ನ ಕತೆ ಮುಗೀತು. ಯಾಕಮ್ಮ, ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ದುಡ್ಡು ಕರೆಕ್ಟಾಗಿ ಕೊಟ್ಟಿದ್ರು ಏನೋ ಮಾತಾಡ್ತಾವನ. ಅಯ್ಯೋ ನನ್ನ ವಿಷಯ ಅಲ್ಲ ರೀ, ಇಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಬೇಗ ಬನ್ನಿ. ಅಲ್ಲಮ್ಮ, ನಿನ್ನ ವಿಷಯ ಇಲ್ಲ ಅಂತಂದ್ಮೇಲೆ ನಾನು ಯಾಕಮ್ಮ ಬರಲಿ? ಹಾಂ, ಮೊದಲು ವಿಷಯ ಏನಾಗಿದೆ ಹೇಳು. ಅದೇನಾದ್ರೂ ದೊಡ್ಡ ಪ್ರಾಬ್ಲಮ್ ಅಂದರೆ ಮಾತ್ರ ಬರ್ತೀನಿ. ಇಲ್ಲಿ ಅಲ್ಲಿ ಎಲ್ಲ ಕೂಡ ಆಗ್ಬಿಟ್ಟಿದ್ದಾರೆ. ನಿಮ್ಮತ್ತೆನಾ? ಅವ್ರು ಯಾರಮ್ಮ? ನಮ್ಮತ್ತೆ ಅಂದ್ರೆ ನಿಮ್ಮಮ್ಮ. ಅಮ್ಮನ ಸಕ್ಕರೆ ಯಾಕಲ್ ಬಂದಿದ್ದಾರೆ? ಅದೇನೋ ಸಾಲ ಮಾಡಿದಾರಂತೆ, ಮನೆ ಪತ್ರನ ಅಡ ಇಟ್ಟು ಬಡ್ಡಿ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಹಾಕಿದ್ದಾರೆ. ರೀ, ತುಂಬಾ ಪಾಪ ಅನಿಸ್ತಿದೆ, ಬೇಗ ಬಂದ್ರಿ. ಮನೆ ಪತ್ರ ಅಡ ಇಟ್ಟಿದ್ದಾರಾ? ಹೌದು ರೀ, ಅತ್ತೆಗೆ ಇಲ್ಲಿ ತುಂಬಾ ಅನ್ಯಾಯ ಆಗ್ತಿದೆ, ಬೇಗ ಬಂದ್ರಿ. ಅನ್ಯಾಯ ಆಗ್ತಾ ಇರೋದು ಅವ್ರಿಗಲ್ಲ, ಅವರಿಂದನೇ ಅನ್ಯಾಯ ಆಗ್ತಾ ಇರೋದು. ಸರಿ ಇರಮ್ಮ, ಬಂದೆ. ಏನು ಯೋಚನೆ ಮಾಡ್ಬಿಡಿ, ನಿಮ್ ಮಗ ಬರ್ತಿದ್ದಾರೆ. ಅಯ್ಯೋ ಫೋನ್ ಮಾಡಿ ಬರ್ಬೇಡ ಅಂತ ಹೇಳೆ. ಅತ್ತೆ, ಮಾವಂಗ ಬರೋದಕ್ಕೆ ಹೇಳ್ತೀನಿ, ಮಾವಂಗ ಫೋನ್ ಮಾಡ್ತೀನಿ ಈಗಲೇ, ಸರಿನಾ? ನೀನು ನನ್ನ ತಿಂಡಿ ಮಾಡಕ್ ಹೊರಟಿದ್ದೆ, ನೀನು ಬೇಡ ಕಡೆ ಯಾರಿಗೂ ಫೋನ್ ಮಾಡಬೇಡ. ಅತ್ತೆ, ನಿಮ್ಗೆ ಗೊತ್ತಾಗಲ್ಲ, ನೀವು ಸುಮ್ಮನೆ ಇರಿ. ಮನೆ ಹಾಳಿ, ಅಯ್ಯೋ ದೇವ್ರೆ, ನಾನೇ ಕೂಗಾಡಿ ಕಿರ್ಚಾಡಿ ನನ್ ಗುಂಡಿ ನಾನೇ ತೋಡ್ಕೊಂಡ್ಬಿಟ್ನಲ್ಲಪ್ಪ. ಇನ್ನೋರೆಲ್ಲ ಬಂದ್ರೆ ನನ್ನ ಕಥೆ ಅಷ್ಟೇ. ಅಯ್ಯೋ ದೇವ್ರೇ, ಯಾಕಪ್ಪ ನನಗೆ ಶಿಕ್ಷೆ ಕೊಡ್ತಿದ್ಯಾ ನೀನು?